ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ. ಈ ಸರ್ಕಾರ ಬಂದ ಮೇಲೆ ಅರಸೀಕೆರೆ ಶಾಸಕರು ಏನು ನಮ್ಮ ನಾಮಿನಿಗಳು ಕೊಡೋದಾಗ್ಲಿ, ಯುವ ಕಾಂಗ್ರೆಸ್ನ ಒಂದ್ಸತಿನೂ ಕರ್ತು ಕೇಳಿಲ್ಲ ಯಾರನ್ನ ಏನ್ ಮಾಡ್ಬೇಕು ಯುವ ಕಾಂಗ್ರೆಸ್ನಲ್ಲಿ ಅಂತ. ಯುವ ಕಾಂಗ್ರೆಸ್ ಸಂಘಟನೆ ಬರ್ತಾ ಇದೆ ಅಂತಾರೆ ನಮ್ಮ ಅಧ್ಯಕ್ಷರು, ಆದ್ರೆ ಯುವ ಕಾಂಗ್ರೆಸ್ ಸಂಘಟನೆ ಕೊಡ್ತಾ ಇದ್ರೆ ಇವತ್ತು ಇಲ್ಲಿ ಇಷ್ಟು ಜನ ನಿಮ್ಗೆ ಕಾಣ್ತಿರ್ಲಿಲ್ಲ. ನಮ್ಮ ಸಂಘಟನೆ ಬಹಳ ಗಟ್ಟಿಯಾಗಿದೆ ಅರಸೀಕೆರೆಯಲ್ಲಿ, ಆದ್ರೆ ನಮ್ಮನ್ನ ಜೊತೆ ಕರ್ಕೊಂಡು ಹೋಗೋರಿಲ್ಲ ಮೇಡಮ್. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಹೋರಾಡಿ ಅಧ್ಯಕ್ಷರಾಗಿದ್ದೀವಿ ಇವತ್ತು, ಆದ್ರೆ ಯಾವುದೇ ಕಾರ್ಯಕ್ರಮನ ಅಧ್ಯಕ್ಷರು ಕರೆಯಲ್ಲ. ಯಾಕೆ ಬರ್ತಾರೆ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು? ಶಾಸಕರ ಮೇಲೆ ಜೆಡಿಎಸ್ ನ ಎಲ್ಲ ಸಂತೋಷರು ಅಷ್ಟು ವಿರುದ್ಧ ಮಾತಾಡ್ತಿದ್ದಾರೆ. ಕಾರಣ ಏನು? ಅವ್ರ ವಿರುದ್ಧ ಮಾತಾಡಕ್ಕೆ ನಾವು ಇಲ್ವಲ್ಲ, ನಮ್ಗೆ ಕರಿತಿಲ್ವಲ್ಲ, ನಮ್ಮನ್ನು ಮಾತಾಡ್ಸೋರು ಇಲ್ವಲ್ಲ ಮೇಡಮ್. ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಇವತ್ತು ಸಂತೋಷಿಗೆ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು ವಿರುದ್ಧ ಒಂದೇ ಒಂದು ಮಾತಾಡಕ್ ಕೊಡ್ತಿರ್ಲಿಲ್ಲ ನಾವು ಯುವ ಕಾಂಗ್ರೆಸ್ನವರು. ಅಷ್ಟು ಶಕ್ತಿ ನಮ್ಮಲ್ಲಿದೆ ಮೇಡಮ್. ಸಂತೋಷ್ ಹೇಳ್ತಾರೆ ಕಳ್ಳ ಅಂತಾರೆ. ಯಾಕೆ ಮಾತಾಡ್ತಾರೆ? ಶಿವಲಿಂಗೇಗೌಡರ ಅವ್ರ ಕಡೆ ಎದ್ದು ನಿಂತು ಮಾತಾಡೋದಿಲ್ಲ, ಅದಕ್ಕೆ ಅವ್ರು ಹೋಗ್ತಿದ್ದಾರೆ. ಯುವ ಕಾಂಗ್ರೆಸ್ನ ನಮ್ಮಂತ ಅವ್ರ ಯುವಕರನ್ನ ಕೂತಿರುವಂತ ಎಲ್ಲ ಯುವಕರನ್ನ ಜೊತೆಲಿ ಇಟ್ಕೊಳ್ಳಿ, ಸಂತೋಷ್ ನಾಳೆ ಒಂದೇ ಒಂದು ಮಾತಾಡ್ಲಿ, ಅರಸೀಕೆರೆ ಬಾಟ್ಲು ಬರಕ್ ಕೊಡಲ್ಲ ಸಂತೋಷಿಗೆ. ನಮ್ಗೆ ಅಷ್ಟು ದ್ವೇಷ ಇದೆ ಸಂತೋಷ್ ಮೇಲೆ. ಆದ್ರೆ ಇಲ್ಲಿ ಪರಿಸ್ಥಿತಿ ಹಂಗಿಲ್ಲ. ಯಾಕಂದ್ರೆ ಶಿವಲಿಂಗೇಗೌಡರು ಒಂದು ನಾಮಿನಿ ಕೊಡಕ್ಕೆ ಆಗ್ತಿಲ್ಲ ಯುವ ಕಾಂಗ್ರೆಸ್ಗೆ ಅಂದ್ರೆ ಯುವಕರು ಎಲ್ಲಿಂದ ಬೆಳೀತಾರೆ ಮೇಡಮ್? ಯುವಕರು ಯಾರು ಇವ್ರ ಜೊತೆ ಇರ್ತಾರೆ? ಜೆಡಿಎಸ್ ನಲ್ಲಿಂದ ಬಂದವರಿಗೆ ಇವತ್ತು ಸ್ಥಾನಮಾನ ಕೊಟ್ಟವ್ರೆ, ಇನ್ನು ಕಾಂಗ್ರೆಸ್ ಪಕ್ಷದ ಬಾವುಟ ಇಡ್ಲಿಲ್ಲ ಅಂತವರಿಗೆ ಇವತ್ತು ನೀವು ಪಕ್ಕದಲ್ಲಿ ಇಟ್ಕೊಂಡು ಜೊತೆಲಿ ಹೋಗ್ತೀರಾ ಅಂದ್ರೆ ಯುವ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗ್ಬೇಕು? ಕಾಂಗ್ರೆಸ್ಗೆ ಹೋರಾಟ ಮಾಡಿದವ್ರ ಪರಿಸ್ಥಿತಿ ಏನಾಗ್ಬೇಕು? ನಾನು ಇವತ್ತು ಯಾವತ್ತೂ ಎದುರಿಲ್ಲ, ಹೋರಾಟ ಮಾಡಿ ಯುವ ಕಾಂಗ್ರೆಸ್ ಅಧ್ಯಕ್ಷ. ಇತಿಹಾಸ ಅರಸೀಕೆರೆಯಲ್ಲಿ ಮುಸ್ಲಿಮು ಮೊದಲನೇ ಸತಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿರೋದು ನಾನು. ಹೋರಾಟದಿಂದ ಬಂದಿರೋದು. ನಾವು ಎದುರೋರಲ್ಲ ಯಾರನ್ನು. ಸಂತೋಷ್ ಅವ್ರ ಅಪ್ಪ ಬಂದ್ರು ಎದುರಲ್ಲ. ಕರೀರಿ ಶಿವಲಿಂಗೇಗೌಡರನ್ನ ಜೊತೆ ಕರ್ಕೊಳ್ಳಿ. ಯಾಕೆ ನಿಮ್ಮನ್ನ ಯಾರಾದ್ರೂ ಬೆಣ್ಣೆತ್ ಮಾತಾಡ್ಲಿ, ನಾವು ತೋರಿಸ್ತೀವಿ ಯುವ ಕಾಂಗ್ರೆಸ್ ಏನು ಅಂತ. ಅದಕ್ಕೆ ಹೇಳೋದು ಎಲ್ಲರನ್ನು. ಈಗ ನಮ್ಮಣ್ಣ ಹೇಳ್ತಾ ಇದ್ರು ದಯಾನಂದಣ್ಣ, ಶಿವಲಿಂಗೇಗೌಡರು ಕೆಲಸ ಮಾಡಿಲ್ಲ ಅಂತ ಯಾವುದೇ ಹೇಳ್ತಾ ಇಲ್ಲ. ಆದ್ರೆ ಪರಿಸ್ಥಿತಿ ಹೆಂಗಿಲ್ಲ. ಯಾಕೆ ಇವರು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ? ಇವತ್ತು ಯಾರು ಬಾವುಟ ಇಡ್ತಾರ ಕಾಂಗ್ರೆಸ್ ಪಕ್ಷದ್ದು? ಇವರು ಅವ್ರಿಗೆ ಜೊತೆ ಕರ್ಕೊಂಡು ಹೋಗ್ತಾರಲ್ಲ, ನಮ್ಮನ್ನು ಎಷ್ಟು ನೋವಾಗ್ಬೇಕು. 20 ವರ್ಷದಿಂದ ನಮ್ಮಪ್ಪ ಇವರಪ್ಪ ಇವ್ರು ಬರೋಕ್ಕಿಂತ ಮುಂಚೆ ನಮ್ಮ ಕೌನ್ಸಿಲರ್ ಅರಸೀಕೆರೆಯಲ್ಲಿ 560 ಓಟು ಈಡು ಆಟದಲ್ಲಿ. ಇವ್ರು ಬಂದ ಮೇಲೆ ಇವ್ರು ಶಾಸಕರಾದ್ಮೇಲೂ ನಮ್ಮ ವಾರ್ಡಲ್ಲಿ ಕಾಂಗ್ರೆಸ್ ಗೆಲ್ಸ್ಕೊಂಡ್ ಬಂದಿದ್ದೀವಿ ಸರ್. ಅಷ್ಟೊಂದು ಹೋರಾಟದಲ್ಲಿ ಬಂದಿರೋ ನಾವು. ಅದಕ್ಕೋಸ್ಕರ ಶಾಸಕರಿಗೆ ಹೇಳ್ತೀನಿ, ನಿಮಗೆ ಸಂಘಟನೆ ನಾವು ಬೇಕು ಅಂದ್ರೆ ನಮ್ಮನ್ನು ಕರೀರಿ. ನೀವು ನಮ್ಮನ್ನು ಏನು ಕೊಡೋದ್ ಬೇಡ. ನಮ್ಮ ಜೊತೆ ಇದ್ದವ್ರನ್ನ ಯಾರಾದ್ರೂ ಸಣ್ಣ ಪುಟ್ಟ ನಾಮಿನಿ ಮಾಡಿ ಸರ್. ನಾವು ಇಡೀ ಯೂತ್ ಕಾಂಗ್ರೆಸ್ ಸಂಘಟನೆ ನಿಮ್ ಜೊತೆ ಇರ್ತೀವಿ, ನಿಮ್ಮನ್ನು ಕಾಪಾಡ್ತೀವಿ. ನಿಮ್ಮನ್ನು ಮಿನಿಸ್ಟರ್ ಆಗೋವರೆಗೂ ನಾವು ಜೊತೆಲಿ ಇರ್ತೀವಿ. ಅದನ್ನ ಬಿಟ್ಟು ನೀವು ನಮ್ಮನ್ನ ವಿರೋಧ, ನಿಮ್ದು ಎಲ್ಲಿ ಲೆವೆಲ್, ನಮ್ದೆಲ್ಲಿ ಲೆವೆಲ್, ನಮ್ಮನ್ನು ವಿರೋಧ ಮಾಡ್ತಿರಲ್ಲ ಸರ್. ಯಾರ್ದೋ ಮಾತು ಕಟ್ಕೊಂಡು ನೀವು ಅಂತವ್ರಲ್ಲ ಅಂತ ಗೊತ್ತು. ಯಾರ್ದೋ ಮಾತಿಗೆ ನೀವು ಇವತ್ತು ನಮ್ಮನ್ನು ಕಡೆಗಣಿಸ್ತಿದ್ದೀರಾ. ನಾವು ಎದುರವರಲ್ಲ. ಯಾವನ್ ಬಂದ್ರು 20,000 ಓಟ್ ಜೇಬಲ್ ಇದೆ ಅಂತ ತಿಳ್ಕೊಂಡಿದ್ದಾರಲ್ಲ ಅವರು ಇವತ್ತು ವಾರ್ಡ್ ಹುಡುಕ್ತಿದ್ದಾರೆ. ಯಾವ ವಾರ್ಡಲ್ಲಿ ನಾನು ನಿಲ್ಬೇಕು ಅಂತ. ನಾವು ಹಂಗಲ್ಲ. 31 ವಾರ್ಡಲ್ಲಿ ಎಲ್ಲಾದ್ರೂ ನಿಲ್ಸಿ ನಿಂತ್ಕೊಳ್ತೀನಿ. ಆ ಶಕ್ತಿ ನನ್ಗಿದೆ. ಯುವ ಕಾಂಗ್ರೆಸ್ ನಾನು ಶಕ್ತಿಯಾಗಿ ಬೆಳೆಸ್ತೀನಿ ಅರಸೀಕೆರೆಯಲ್ಲಿ. ನೀವು ತಿಳ್ಕೊಂಡಿರ್ಬೋದು, ಇವನು ಎದುರು ಬಿಡ್ತಾನೆ, ಇವನಿಗೆ ಜೈಲಿಗೆ ಕಳಿಸಿದ್ರೆ ಎದುರು ಬಿಡ್ತಾನೆ, ಇವನಿಗೆ ಕೇಸ್ ಹಾಕಿಸಿದ್ರೆ ಎದುರು ಬಿಡ್ತಾನೆ ಅಂತ. ನಮ್ಮ ಸ್ನೇಹಿತರುಗಳನ್ನ ನೀವು ಎಂತೆಂತ ಕೇಸ್ ಹಾಕಿ ಫಿಟ್ ಮಾಡಿಸಿ ನೀವು ಒಳಗೆ ಕಳಿಸಿದ್ದೀರಾ. ನಾವು ಯುವ ಕಾಂಗ್ರೆಸ್ ಗೆದ್ದಿರೋದು ಎದುರ್ತಿದ್ರೆ ಗೆಲ್ಲಕ್ ಆಗ್ತಿರ್ಲಿಲ್ಲ ಸರ್. ನೀವು ಎಂತೆಂತ ನಿಲ್ಸಿದ್ದೀರಾ. ಆದ್ರೆ ನಮ್ ನೋವು ಹೇಳಿದ್ವಿ ಮೇಡಮ್, ಯಾರು ವಿರುದ್ಧ ಮಾತಾಡ್ತಿಲ್ಲ. ಶಾಸಕರು ನಮ್ಮ ಪಕ್ಷಕ್ಕೆ ಬಂದ್ಮೇಲೆ ಶಾಸಕರೇ, ನಾವು ಅವ್ರ ವಿರುದ್ಧ ಮಾತಾಡ್ತಿಲ್ಲ. ಆದ್ರೆ ನೀವು ಬಂದು ನಮ್ಮನ್ನ ಸಂಘಟನೆ ಮಾಡಿ ನಿಮ್ಮನ್ನ ನಾವು ಕೆಲಸ ಮಾಡಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ತಿರಲ್ಲ. ನಮ್ಮ ಪರವಾಗಿ ಯಾವಾಗ ಮೇಡಮ್ ನಿಂತ್ಕೊಳ್ಳಿ ನೀವು? ನಮ್ಮ ಪರವಾಗಿ ಆದ್ರೆ ಯಾರು ಇಲ್ಲೇ ಇಲ್ಲ.
ನಮ್ಮ ದುಃಖ ಕೇಳೋರು ಯಾರು ಇಲ್ವಾ? ನಮಗೂ ಬಹಳ ಮನಸ್ಸಲ್ಲಿ ನೋವಿದೆ ಮೇಡಮ್. ಇವತ್ವರೆಗೂ ಅರಸೀಕೆರೆಯಲ್ಲಿ ಯಾರಿಗಾದ್ರೂ ಕೇಳಿ ನೀವು ಒಂದೇ ₹1 ಅವನ ಹತ್ರ ಹಚ್ಕೊಂಡು ತಿಂದಿರೋದಲ್ಲ. ನಾವು ಒಂದೇ ₹1 ಹಚ್ಕೊಂಡು ತಿಂದಿದೀವಿ ಅಂದ್ರೆ ಇವತ್ತೇ ರಾಜಕೀಯ ಬಿಡ್ತೀನಿ. ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ನಾನು ರಾಜಕೀಯದಲ್ಲಿ ಇವತ್ತು ಅಧ್ಯಕ್ಷ ಆಗಿದ್ದೀನಿ. ಯಾವನ ಹತ್ರ ನಾನು ₹1 ತಗೊಂಡಿಲ್ಲ, ತಗೊಳ್ಳೋದಿಲ್ಲ. ನಮ್ಮಪ್ಪ ನಮ್ಮ ತಂದೆ ಬಹಳ ಮಾಡಿದಾರೆ ನನಗೆ. ನಾನು ಇನ್ನು ದುಡ್ಕೊಂಡು ತಿನ್ಬೋದು, ಆದ್ರೆ ಇವತ್ತು ನಾನು ದುಃಖ ಇದೆ ಮಾತಾಡಿದ್ದೀನಿ. ಬೇಜಾರಾದ್ರೆ ನೋಡಿ ಸರ್, ಬೇಜಾರಾದ್ರೆ ನೀವು ನಮ್ಮನ್ನ ಯಾವ ರೀತಿ ನೋಡ್ತಿದ್ದೀರಾ ಅಂದ್ರೆ ದೊಡ್ಡವ್ರಿಗೆ ಏನು ಹೇಳ್ಬೇಡಿ ಅಂತ ಹೇಳ್ತಿದ್ದೀರಾ. ನಮ್ಗೆ ಹೇಳಕ್ ಇಷ್ಟ ಇಲ್ಲ. ಏನ್ ಮಾಡ್ತೀರಾ? ಮನ್ಸು ತಡೆಯಲ್ಲ. ಇವತ್ತು ಬಂದಿದಾರಲ್ಲ ಇವರು ಯಾರು, ಎಲ್ಲರೂ ಬೇಜಾರಾಗಿ ಬಂದಿದ್ದಾರೆ ಮೇಡಮ್. ಎಲ್ಲರೂ ಬೇಜಾರಾಗಿ ಬಂದಿದ್ದಾರೆ. ಈಗ ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ದಿವಕ್ಕ ಅವರು ನಮ್ಮನ್ನ ಮುಂದಕ್ಕೆ ಯಾವ ರೀತಿ ನಡೆಸ್ಕೋಬೇಕು ಅಂತ ನಮ್ಮ ಶಾಸಕರಾದ ಶಿವಲಿಂಗೇಗೌಡರ ಜೊತೆ ಮಾತಾಡ್ತೀವಿ. ನೀವು ಧೈರ್ಯವಾಗಿರಿ ಅಂತ ನಮ್ಗೆ ಧೈರ್ಯ ತಂದಿದ್ದಾರೆ. ಅವರಿಗೆ ನಾವು ನಮಸ್ಕರಿಸುತ್ತಾ ಈ ಒಂದು ಮಾತನ್ನು